ಸ್ನೇಹಿತರೆ ನಮಸ್ಕಾರ. ಇಂದು ಸಿರಾದಲ್ಲಿ ಸಿರಾ ಕಟ್ಟಡ ಗೃಹ ಕಾರ್ಮಿಕರ ಸಂಘದಿಂದ 79ನೆಯ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು. ಬಹಳ ಸರಳವಾಗಿದ್ರು, ನೀಟಾಗಿತ್ತು. ಇದರಲ್ಲಿ ಸಿರಾ BJP ಕೌನ್ಸಿಲರು ಸಹ ಮಾತನಾಡಿದರು. ಹಾಗೆ ಸರ್ಕಾರಿ ಕಟ್ಟಡ ಕಾರ್ಮಿಕರ ನೌಕರರು ಮಾತನಾಡಿದ್ರು. ನೋಡಿ ತೋರಿಸ್ತೀನಿ. ನಾವು ಮರೆತೇ ಬಿಡ್ತಾ ಇದ್ದೀವಿ. ನಾವು ಪ್ರತಿ ವರ್ಷ ಕೂಡ ಅವ್ರನ್ನ ಸ್ಮರಿಸ್ತಾ ಈ ಒಂದು ಬಾವುಟವನ್ನು ಹಾರಿಸೋ ಮುಖಾಂತರ ನಮ್ಮನ್ನಿವತ್ತು ಖುಷಿಯಿಂದ ಇಟ್ಟಿದ್ದೀರಾ. ನಾವಿವತ್ತು ಇಷ್ಟು ಚೆನ್ನಾಗಿದ್ದೀವಂದರೆ ನಿಮ್ಮೆಲ್ಲರ ಹೋರಾಟನೇ ಕಾರಣ ಅಂತ ಎಲ್ರಿಗೂ ಒಂದು ನಮನವನ್ನು ಸಲ್ಲಿಸೋವಂಥ ದಿನ. ಹಾಗೆ ನಾನು ಈ ಕಟ್ಟಡ ಕಾರ್ಮಿಕರ ಸಂಘಕ್ಕೆ ಪ್ರತಿಯೊಂದರಲ್ಲೂ ನಾನು ಸಪೋರ್ಟ್ ಆಗಿರ್ತೀನಿ ಅಂತ ಹೇಳ್ತಾ, ನಾವೆಲ್ಲ ಭಾರತಾಂಬೆಯ ಸುತರು ಸೋದರರಂತೆ ಇರೋಣ. ಭಾರತಾಂಬೆಯ ಮುಕ್ತಿಯನ್ನು ನಮ್ಮ ಮುಕ್ತಿ ಅಂತ ಭಾವಿಸಿ ಭಾರತಾಂಬೆಯ ಶಕ್ತಿಯಾಗಿ ನಾವೆಲ್ಲರೂ ಬಾಳೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ರಿಗೂ ಕೂಡ 79ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ, ಈ ಮಾತನಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲ ಹಿರಿಯರಿಗೂ ಕೂಡ ನಾನು ವಂದಿಸ್ತಾ, ಜೈ ಹಿಂದ್, ಜೈ ಭಾರತ್. ಬೇಗ ಅವರು ಏನೋ ಫಾರ್ಮಾಲಿಟೀಸ್ ಮಾಡಿ ಕೊಡಿಸ್ತಾರೆ. ದಯವಿಟ್ಟು ನೀವೆಲ್ಲರೂ ಸಂಘಟಿತರಾಗಿ ಅದನ್ನು ಮುಂದುವರಿಸ್ಕೊಂಡು ಹೋಗಿ. ಮತ್ತು ಮುಂದಿನ ಒಂದು ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳು ಅಲ್ಲೇ ಮಾಡೋಂಗೆ ಮಾಡ್ಕೊಳ್ಳಿ. ಆಮೇಲೆ ಸುಸಜ್ಜಿತವಾದ ಒಂದು ಸರಿಯಾದಂಥ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ಕೊಳ್ಳಿ. ಆದಷ್ಟು ಎಲ್ಲರ ಹತ್ರ ದೊಡ್ಡ ಇರ್ತಾರ ಅವ್ರ ಹತ್ರ ಏನಾದರೂ ಮಾಡಿ ಪ್ರಯತ್ನ ಮಾಡಿ ಸ್ವಲ್ಪ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಈ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಇದೆಯಲ್ಲ, ಇದು ಹೇಗೆ ಬಂತು, ಏನು ಬಂತು ಅಂತೇಳಿ ಮೇಡಮ್ನವ್ರು ಹೇಳಿದ್ರು. ಸುಮಾರು ಜನ ಒಂದು ಇದರ ತ್ಯಾಗ ಮತ್ತು ಬಲಿದಾನಗಳ ಕುರುಹು ಇದು. ಹಾಗೇ ಬಂದಿಲ್ಲ. ಸ್ವತಂತ್ರ ಬರಬೇಕಾದ್ರೆ ಹಿಂದೆ ಬ್ರಿಟಿಷರು ನಮ್ಮನ್ನು ಆಳ್ತಾಯಿದ್ರು. ನಾವೇನಾದರೂ ಸ್ವತಂತ್ರವಾಗಿ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಅವಾಗ ಸಭೆ ಸಮಾರಂಭಗಳಾಗಲಿ, ಬೇರೆ ಏನೇ ಕಾರ್ಯಕ್ರಮಗಳು ಮತ್ತು ನಾವು ಪೂಜೆ ಪುನಸ್ಕಾರಗಳಲ್ಲಾಗಲಿ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕೆಂದರೆ ಬೇರೆಯವರು ಅಧೀನದಲ್ಲಿದ್ದೀವಿ. ಅವ್ರು ಬಂದು ನಮ್ಮನ್ನು ಆಳ್ತಾಯಿದ್ರು. ಈಗ ಒಬ್ಬರ ಹತ್ರ ನಾವು ಸರ್ವೆಂಟಾಗಿ ಕೆಲಸಕ್ಕೆ ಹೋದರೆ, ಮೇಸ್ತ್ರಿ ಹತ್ರ ಹೋದರೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕಾಗುತ್ತಲ್ವಾ. ಮೇಸ್ತ್ರಿ ಹೇಳ್ದಂಗೆ ಕೇಳಿದ್ರೆ ನಾವು ಹೋಗೋ ನಾಳೆ ನೀನು ಬರಬೇಡ ಅಂತ ಹೇಳ್ತೀರಿ ನೀವು. ಅದೇ ಥರ ಅದು ಕೂಡ ಒಬ್ಬರ ಅಧೀನದಲ್ಲಿ ಕೆಲಸ ನಾವು ಇದ್ವಿ. ಅವರು ನಮ್ಮನ್ನು ಆಳ್ತಾ ಇದ್ರು. ಹಾಗಾಗಿ ನಮ್ಗೆ ಸ್ವಾತಂತ್ರ್ಯ ಇರಲಿಲ್ಲ. ಪರತಂತ್ರವಾಗಿದ್ದೀವಿ. ಅವ್ರ ಮೇಲೆ ಅವಲಂಬಿತರಾಗಿದ್ದೀವಿ ನಾವು. ಹಾಗಾಗಿ ಅವ್ರು ಹೇಳ್ದಂಗೆ ಕೇಳಬೇಕಾಗಿತ್ತು. ಅವ್ರು ನಮ್ಮ ಮಾಡಿದ ಕೆಲಸ ಮಾಡಬೇಕಾಗಿತ್ತು. ಬಟ್ ಈಗ ಆ ಥರ ಸಂದರ್ಭ ಇಲ್ಲ. 1947ರಲ್ಲೇ ನಮ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಮುಗಿದ ನಂತರ ಕಟ್ಟಡ ಗೃಹ ಕಾರ್ಮಿಕರ ಎಲ್ಲ ಪದಾಧಿಕಾರಿಗಳಿಗೂ, ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ ಮತ್ತು ಕಟ್ಟಡ ಪತ್ತಿನಿ ಸಹಕಾರ ಸಂಘದ ಬ್ಯಾಂಕಿನ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಇದರಲ್ಲಿ ಕೆಲಸ ಮಾಡುವ ಮೇಡಮರುಗಳಿಗೂ ಓನರ್ ಆಗಿ ಸನ್ಮಾನ ಮಾಡಲಾಯಿತು. ಸ್ನೇಹಿತರೆ ನಮಸ್ಕಾರ. ಕಟ್ಟಡ ಗೃಹ ಕಾರ್ಮಿಕರ ದಿನಾಚರಣೆ ಪೂರೈಸಿಕೊಂಡು ಈ ಎಲ್ಲ ಕಾರ್ಮಿಕರು, ಅಧ್ಯಕ್ಷರು ಸೇರಿಕೊಂಡು ಒಂದು ಕಟ್ಟಡ ಕಾರ್ಮಿಕರ ಪತ್ತಿನಿ ಸಹಕಾರ ಸಂಘದ ಒಂದು ಬ್ಯಾಂಕನ್ನು ಸಹ ಓಪನ್ ಮಾಡಿದರು. ಆ ಬ್ಯಾಂಕಲ್ಲೂ ಸಹ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸರಳವಾಗಿ ಆಚರಣೆ ಮಾಡಿ ಅಲ್ಲಿನ ಡೈರೆಕ್ಟ್ರುಗಳು, ಉಪಾಧ್ಯಕ್ಷರು ಮತ್ತು ಕೆಲಸ ಮಾಡುವಂಥ ಮ್ಯಾನೇಜರ್ ಮೇಡಮರು ಮತ್ತು ಸಹಕಾರ ಮೇಡಮರುಗಳು ಎಲ್ಲರ ಸಮ್ಮುಖದಲ್ಲಿ ಒಂದು ಸರಳವಾಗಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿ, ಇದಕ್ಕೆ ಡೈರೆಕ್ಟ್ರುಗಳು, ಅಧ್ಯಕ್ಷರುಗಳು ಮತ್ತು ಯಾರು ಪಿಕ್ನಿಕ್ ಇಟ್ಟಿಸ್ಕೊಂತಾರೆ ಅವರು ಎಲ್ಲರ ಒಂದು ಸಹಕಾರದಿಂದ ಇವತ್ತು ಇದು ಈ ಬ್ಯಾಂಕು ಸುಮಾರು 2 ಕೋಟಿಗಳ ಸಾಲ ಕೊಡ್ತಾ ಇದೆ. ಮುಂದೊಂದು ದಿವಸ ಇದು 5 ರಿಂದ 6 ಕೋಟಿಗೆ ಹೋಗಬೇಕು. ನಿಮ್ಮ ಎಲ್ಲ ಶ್ರಮ ಹೆಚ್ಚಿನದಾಗಿಬೇಕು. ಸಿರಾ ತಾಲೂಕಿನ ಸಮಸ್ತ ಜನರ ಒಂದು ಶ್ರಮ ವಹಿಸಬೇಕು ಮತ್ತು ಎಲ್ಲರೂ ಇಲ್ಲಿ ಒಂದು ಪಿಕ್ನಿಕ್ ಕಟ್ಟುವುದಾಗಲಿ, ಒಂದು ಅಕೌಂಟ್ ಮಾಡುವುದಾಗಲಿ ಮತ್ತು ಸಾಲ ಕೊಡುವುದಾಗಲಿ ದೊರೆಯುತ್ತದೆ. ಸ್ನೇಹಿತರೆ, ನಿಮಗೆ 2 ವೀಲರು, 3 ವೀಲರು ಮತ್ತು 4 ವೀಲರ್ವರೆಗೂ ಮನೆ ಕಟ್ಟುವುದಕ್ಕೂ ಎಲ್ಲದಕ್ಕೂ ಇಲ್ಲಿ ಈ ಕಟ್ಟಡ ಗೃಹ ಪತ್ತಿನಿ ಸಹಕಾರ ಸಂಘದಿಂದ ಬ್ಯಾಂಕಲ್ಲಿ ಲೋನ್ ಕೊಡಲಾಗುತ್ತದೆ. ಎಲ್ಲರೂ ಬಂದು ಫಲಾನುಭವಿಗಳು ಸಹಕರಿಸಿ ಮತ್ತು ಯಾರಾದರೂ ಪಿಕ್ನಿಕ್ ಕಟ್ಟುವವರು ಇಲ್ಲಿ ಕಟ್ಟಬೇಕು ಅಂತ ಅಂದು ಎಲ್ಲ ಪದಾಧಿಕಾರಿಗಳನ್ನು ಸಮ್ಮುಖದಲ್ಲಿ ಭಾಷಣದಲ್ಲಿ ಮೂಲಕ ಹೇಳುತ್ತಾ, ಹಾಗೆ ಇದಕ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಇನ್ನೊಬ್ಬರು ಜಿಲಾನ್ ಸಾಬ್ರು ಅವರೆಲ್ಲರೂ ಸಹಕರಿಸಿದವರಿಗೆ ವಿಶೇಷವಾಗಿ ಅವರಿಗೆ ಸನ್ಮಾನ ಮಾಡಲಾಯಿತು. ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ ಬಹಳ ಒಂದು ಈಗ ಪತ್ತಿನಿ ಸಹಕಾರ ಸಂಘ ಇನ್ನೂ ಹೆಚ್ಚಾಗಿ ಬೆಳಿಬೇಕೆಂದು ನಿಮ್ಮ ಆಶೀರ್ವಾದವನ್ನು ಕೇಳ್ತಾ ಇದ್ದೀವಿ. ನಿಮ್ಮ ಹುಡುಗ ಕೊಟ್ಟ ರಾಜಣ್ಣ.